ನಿಮಗಿದು ಗೊತ್ತಾ? ನಾವು ಕೆಲವೊಮ್ಮೆ ಮೊಬೈಲ್ನಲ್ಲಿರೋ ನೋಟಿಫಿಕೇಷನ್ಗಳನ್ನ ಆಕ್ಸಿಡೆಂಟಾಗಿ ಸ್ವೈಪ್ ಅಥವಾ ಡಿಲೀಟ್ ಮಾಡಿಬಿಡ್ತೀವಿ. ಆಮೇಲೆ ಅನ್ಕೋತೀವಿ ಅದನ್ನು ನಾವು ಮತ್ತೆ ನೋಡೋದಕ್ಕಾಗೋದಿಲ್ಲ ಅಂತ. ಆದರೆ ನಾವು ಅದನ್ನು ನೋಡಬಹುದು. ಹೇಗೆ ಅಂದರೆ ನಾನೀಗ ತೋರಿಸೋ ಕೆಲವು ಸ್ಟೆಪ್ಗಳನ್ನ ಫಾಲೋ ಮಾಡೋದ್ರಿಂದ. ಮೊದಲು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಬೇಕು ನೋಟಿಫಿಕೇಷನ್ ಹಿಸ್ಟ್ರಿ ಅಂತ. ಅದು ಬಂದ ಮೇಲೆ ಅದರಲ್ಲಿರೋ ನೋಟಿಫಿಕೇಷನ್ ಹಿಸ್ಟ್ರಿ ಅನ್ನೋ ಡಿಸೇಬಲ್ ಆಗಿರೋ ಆಪ್ಷನ್ನ ಎನೇಬಲ್ ಮಾಡಬೇಕು. ಅದಾದಮೇಲೆ ನಾವು ಇವನ್ನೆಲ್ಲ ಕ್ಯಾನ್ಸಲ್ ಮಾಡೋಣ ಮತ್ತು ನಮ್ಮ ಹತ್ರ ಇರೋ ನೋಟಿಫಿಕೇಷನ್ಗಳ ಮೇಲೆ ಟೆಸ್ಟ್ ಮಾಡೋಣ. ನನ್ನ ಹತ್ರ ಈಗ 2 ನೋಟಿಫಿಕೇಷನ್ ಇದೆ. ಒಂದನ್ನು ನಾನು ಸ್ವೈಪ್ ಮಾಡ್ತೀನಿ, ಇನ್ನೊಂದನ್ನು ಡಿಲೀಟ್ ಮಾಡ್ತೀನಿ. ಈಗ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ನೋಟಿಫಿಕೇಷನ್ ಹಿಸ್ಟ್ರಿ ಅಂತ ಸರ್ಚ್ ಮಾಡಿ ಮತ್ತೆ ನೋಟಿಫಿಕೇಷನ್ ಹಿಸ್ಟ್ರಿ ಆಪ್ಷನ್ನ ಸೆಲೆಕ್ಟ್ ಮಾಡೋಣ. ಅಲ್ಲಿ ನಮಗೆ ಈ 2 ನೋಟಿಫಿಕೇಷನ್ಗಳು ಕಾಣುತ್ತೆ ಮತ್ತು ಆ ನೋಟಿಫಿಕೇಷನ್ಗಳು ಯಾವ ಟೈಮಲ್ಲಿ ಬಂದಿತ್ತು ಅನ್ನೋ ಇನ್ಫಾರ್ಮೇಷನ್ ಕೂಡ ನಮಗೆ ಕಾಣಸಿಗುತ್ತೆ.